ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ನ್ಯೂಸ್ ಫಸ್ಟ್. ನಾನು ರಾಹುಲ್ ದಯಾನ್. ಶೆಡ್ ಅನ್ನೋ ವರ್ಡ್ ಈ ನಡುವೆ ಬೇಜಾನ್ ಸೌಂಡ್ ಮಾಡ್ತಾ ಇದೆ. ಅದಕ್ಕಿರೋ ಕಾರಣ ನಿಮಗೆ ಗೊತ್ತೇ ಇದೆ. ಆದರೆ ವರ್ಡ್ ಸೌಂಡ್ ಮಾಡಿದ್ರೆ ಓಕೆ, ಆದರೆ ಶೆಡ್ಡಲ್ಲಿ ಸೌಂಡ್ ಮಾಡಿದ್ರೇ ಡೇಂಜರ್. ಎಲ್ಲಿ ಈ ಥರ ಕ್ರೌರ್ಯ ಟ್ರೆಂಡ್ ಆಗಿಬಿಡುತ್ತೋ ಅನ್ನೋ ಭಯ ಇನ್ನೊಂದು ಕಡೆ ಇದೆ. ಆದರೆ ದುರಾದೃಷ್ಟ ಏನಪ್ಪ ಅಂತಂದರೆ, ನಮ್ಮ ರಾಜಧಾನಿ ಬೆಂಗಳೂರಿನಲ್ಲಿ ನಡೆದಂಥ ಕ್ರೌರ್ಯ ಮತ್ತೊಮ್ಮೆ ಹಾವೇರಿಯಲ್ಲಿ ಅದು ಮರುಕಳಿಸಿದೆ. ಹೌದು, ಈ ಘಟನೆ ನಡೆದಿದ್ದು ಬರೋಬ್ಬರಿ 5 ತಿಂಗಳ ಹಿಂದೆ, ಅಂದರೆ ಮಾರ್ಚ್ 15ನೇ ತಾರೀಕಿನಂದು. ಹಾವೇರಿ ಜಿಲ್ಲೆಯ ಹಾನಗಲ್ ತಾಲೂಕಿನ ಅಕ್ಕಿ ಆಲೂರು ಗ್ರಾಮದ ಅಂಕಿತಾ ಎಂಬ ಯುವತಿಯನ್ನ ಶಿವಮೊಗ್ಗ ಜಿಲ್ಲೆಯ ಗಾಡಿಕೊಪ್ಪ ಗ್ರಾಮದ ವೀರೇಶ್ ಅನ್ನುವಂಥ ಯುವಕ ಪ್ರೀತಿ ಮಾಡ್ತಿದ್ದ. ವೀರೇಶ್ ವೃತ್ತಿಯಲ್ಲಿ ಡ್ರೈವರ್ ಆಗಿದ್ದ. ಶಿವಮೊಗ್ಗದಲ್ಲಿ ಓದ್ತಿದ್ದಂಥ ದೂರದ ಸಂಬಂಧಿ ಆಗಿದ್ಲು ಅಂಕಿತಾ ಆತನಿಗೆ. ಆದರೆ ವೀರೇಶನ ನಡತೆ ಸರಿ ಇಲ್ಲ, ಆತನಿಗೆ ಸರಿಯಾದಂಥ ದುಡಿಮೆ ಇಲ್ಲ ಅಂತ ಹೇಳಿ ಅಂಕಿತಾಳ ಅಣ್ಣಂದಿರು ಹಾಗೂ ಪೋಷಕರು ಇದಕ್ಕೆ ವಿರೋಧವನ್ನು ವ್ಯಕ್ತಪಡಿಸಿದರು. ಯುವತಿಯನ್ನು ಮದುವೆ ಆಗೋಕ್ಕೆ ಆತ ತೀರ್ಮಾನ ಮಾಡಿದ್ದ ಹಾಗೂ ಅವರ ಮನೆಗೆ ಹೋಗಿ ಈ ವಿಚಾರವನ್ನು ಕೂಡ ಹೇಳಿ ಬಂದಿದ್ದ. ಆದರೆ ಈ ಮದುವೆಗೆ ಅಂಕಿತಾ ಅವರ ಮನೆಯವರು ಒಪ್ಪಿರಲಿಲ್ಲ. ಇಷ್ಟಕ್ಕೇ ಸಿಟ್ಟಾದಂಥ ವೀರೇಶ್ ಯುವತಿ ಜೊತೆಗಿನ ಏನು ಪಿಕ್ಚರ್ಸ್ ಇತ್ತು ಅದನ್ನು ಅಂಕಿತಾ ಅವರ ರಿಲೇಟಿವ್ಗೆ ಕಳಿಸಿದ್ದ. ಮಾರ್ಚ್ 15ನೇ ತಾರೀಕಿನಂದು ಬೆಳಗ್ಗೆ ಯಾವಾಗ ಈ ಫೋಟೋಸ್ ಯುವತಿಯ ರಿಲೇಟಿವ್ಸ್ಗಳ ಮಧ್ಯೆ ಇದು ಸರ್ಕ್ಯುಲೇಟ್ ಆಗ್ತಾ ಇದೆ ಅಂತ ಯುವತಿಯ ಅಣ್ಣಂದ್ರಿಗೆ ಗೊತ್ತಾಯಿತು, ಆಗ ಅವರು ವೀರೇಶ್ಗೆ ಕರೆ ಮಾಡ್ತಾರೆ. ಕರೆ ಮಾಡಿ, ನಮ್ಮ ತಂಗಿ ಜೊತೆಗಿನ ಫೋಟೋವನ್ನು ಎಲ್ರಿಗೆ ನೀನು ಕಳಿಸ್ತಾ ಇದೆಯಾ, ಇದರಿಂದ ನಮ್ಮ ಮರ್ಯಾದೆ ಹೋಗ್ತಾ ಇದೆ, ನೀನು ನಮ್ಮ ಊರಿಗೆ ಬಾ, ನಿನ್ನ ಜೊತೆ ನಮ್ಮ ತಂಗಿ ಮದುವೆ ಮಾಡಿಸ್ತೀವಿ, ಆಮೇಲೆ ನೀನು ಕರ್ಕೊಂಡು ಹೋಗು ಅಂತ ಹೇಳಿದರು. ಇದಕ್ಕೇನೆ ಖುಷಿಯಾಗಿದ್ದಂಥ ವೀರೇಶ್ ಸ್ನೇಹಿತನ ಇನೋವಾ ಕಾರನ್ನು ತಗೊಂಡು ಅವ್ರ ಊರಿನಿಂದ ಅಕ್ಕಿ ಆಲೂರಿನತ್ತ ಆತ ಹೊರಟಿದ್ದ. ಇನ್ನೊಂದು ಕಡೆ ಯುವತಿಯ ಅಣ್ಣಂದರು ಒಂದು ಪ್ಲ್ಯಾನನ್ನು ಮಾಡ್ಕೊಂಡಿದ್ರು. ವೃತ್ತಿಯಲ್ಲಿ ಇವರು ವ್ಯಾಪಾರಸ್ಥರಾಗಿದ್ದರಿಂದ ಗೋವಿನ ಜೋಳದ ಮೂಟೆಯನ್ನು ಇಳಿಸಬೇಕು ಅಂತ ಹೇಳಿ 3 ಕಾರ್ಮಿಕರನ್ನು ಇವರು ಶೆಡ್ಗೆ ಕರೆಸ್ಕೊಂಡಿದ್ರು, ಅವರ ಸ್ವಂತ ಶೆಡ್ಗೆ. ಆದರೆ ಅಲ್ಲಿ ಮೂಟೆಗಳಿನ್ನೂ ಬಂದಿರಲಿಲ್ಲ. ಆಗ ಕಾರ್ಮಿಕರಿಗೆ ಒಂದು ಡೌಟ್ ಬರುತ್ತೆ, ಏನು ಅಂತಂದರೆ, ಯಾವ ಮೂಟೆ ಕೂಡ ಇಲ್ವಲ್ಲ, ನಾವೇನು ಮಾಡೋದು, ಯಾಕೆ ಸುಮ್ಮನೆ ಕರೆಸಿದ್ದೀರಾ ಅಂತ. ಆಗ ಅವರು ಇಲ್ಲ ಬರುತ್ತೆ ಕಾಯಿರಿ ಅಂತ ಹೇಳಿ ಇನ್ನೊಂದು ಕಡೆ ವೀರೇಶ್ ಅಕ್ಕಿ ಆಲೂರಿಗೆ ಬರ್ತಾ ಇದ್ದ. ಆಗ ಆರೋಪಿಗಳು ಆತನಿಗೆ ಕರೆ ಮಾಡ್ತಾರೆ ಹಾಗೂ ಮಾರ್ಗ ಮಧ್ಯದಲ್ಲೇ ನಾನು ಬರ್ತಾ ಇದ್ದೀನಿ ಅಂತ ವೀರೇಶ್ ಹೇಳಿದ್ದ. ಆಗ ಒಬ್ಬ ಆರೋಪಿ ಏನು ಮಾಡ್ತಾನೆ, ಈ ಕಾರ್ಮಿಕನ ಜೊತೆಗೆ ಬೈಕ್ನಲ್ಲಿ ಕೂತ್ಕೊಂಡು ಎಲ್ಲಿ ವೀರೇಶನ ಕಾರ್ ನಿಂತಿತ್ತೋ, ಅಂದರೆ ಆ 4ರ ಕ್ರಾಸ್ ಅಲ್ಲಿಗೆ ಹೋಗ್ತಾರೆ. ಅಲ್ಲಿ ವೀರೇಶನ ಕಾರ್ ಒಳಗಡೆ ಹತ್ತಿ ಆ ಇಬ್ಬರು ಕೂಡ, ಅಂದರೆ ಕಾರ್ಮಿಕ ಹಾಗೂ ವೀರೇಶ್ ಇಬ್ಬರೂ ಸೇರಿಕೊಂಡು ಶೆಡ್ಗೆ ಬರ್ತಾರೆ. ಯುವತಿಯ ವಿಚಾರಗಳು ಆರೋಪಿಗಳು ಆಗ ಪ್ರಸ್ತಾಪ ಮಾಡ್ತಾರೆ. ಪ್ರಸ್ತಾಪ ಮಾಡಿದ್ದೇ ಹಲ್ಲೆ ಮಾಡೋಕ್ಕೆ ಶುರು ಮಾಡ್ತಾರೆ. ಜೊತೆಗೆ ಮಚ್ಚಿಂದ ಕೂಡ ಹೊಡಿತಾರೆ. ತೀವ್ರ ಗಾಯಗೊಂಡು ವೀರೇಶ್ ಆ ಶೆಡ್ಡಲ್ಲೇ ಮೃತಪಡ್ತಾನೆ. ಶೆಡ್ಗೆ ಬಂದಿದ್ದ ಯುವತಿಯ ತಂದೆ, ಚಿಕ್ಕಪ್ಪ ಆಮೇಲೆ ಏನು ಮಾಡ್ತಾರೆ ಅಂತಂದರೆ, ಈ ರಕ್ತದ ಕಲೆಗಳೇನಿತ್ತಲ್ಲ ಅದನ್ನು ತೊಳಿತಾರೆ. ಎಲ್ಲ ಅಂಶಗಳು ಇದೀಗ ಚಾರ್ಜ್ ಶೀಟ್ನಲ್ಲಿ ಉಲ್ಲೇಖ ಮಾಡಲಾಗಿದೆ. ಇಷ್ಟೆಲ್ಲ ಆದಮೇಲೆ ಶೆಡ್ ಹಾಗೂ ಅದರ ಸುತ್ತಮುತ್ತ ಈ ಡೆಡ್ ಬಾಡಿಯನ್ನು ಎಸೆದ್ರೆ ಪೊಲೀಸರು ನಮ್ಮನ್ನು ಬಂಧಿಸಬಹುದು ಅಂತ ಆರೋಪಿಗಳೇನು ಮಾಡ್ತಾರೆ ಅಂದರೆ, ವೀರೇಶ್ನಿದ್ದಂಥ ಇನೋವಾ ಕಾರ್ನಲ್ಲೇ ಮೃತದೇಹವನ್ನು ಇಟ್ಕೊಂಡು ಆರೋಪಿಗಳು ಶಿರಾಳಕೊಪ್ಪ ಹತ್ರ ಹೋಗ್ತಾರೆ. ಮಾರ್ಗ ಮಧ್ಯೆ ಬಂಕ್ ಒಂದರಲ್ಲಿ 5 ಲೀಟರ್ ಪೆಟ್ರೋಲನ್ನು ಅವರು ಖರೀದಿ ಮಾಡ್ತಾರೆ ಹಾಗೂ ಮಾರ್ಚ್ 16ರಂದು ನಸುಕಿನ ಜಾವದಲ್ಲಿ ತೊಗರ್ಸಿ ಗ್ರಾಮ ಬಳಿಯ ಅರಣ್ಯ ಪ್ರದೇಶದಲ್ಲಿ ಕಾರನ್ನು ನಿಲ್ಲಿಸಿ ಆ ಮೃತದೇಹ ಜೊತೆಗೆ ಆ ಇಡೀ ಕಾರ್ಗೆ ಪೆಟ್ರೋಲನ್ನು ಸುರಿದು ಬೆಂಕಿ ಹಚ್ತಾರೆ. ಸೊ ಯಾರಿಗೂ ಗೊತ್ತಾಗಲ್ಲ ಅಂತ ಅಂದ್ಕೊಂಡಿದ್ದಂಥ ಪ್ರಕರಣ 5 ತಿಂಗಳಾದ ಬಳಿಕ ಈಗ ಪೊಲೀಸರ ಕಣ್ಣಿಗೆ ಬಿದ್ದಿದೆ ಹಾಗೂ ಎಲ್ಲವನ್ನೂ ಕೂಡ ಪೊಲೀಸರು ಚಾರ್ಜ್ ಶೀಟ್ನಲ್ಲಿ ಉಲ್ಲೇಖ ಮಾಡಿದ್ದಾರೆ. ಇದು ರಾಜಧಾನಿಯ ನಂತರ ಏಲಕ್ಕಿ ನಾಡಿನಲ್ಲೂ ಕೂಡ ಶೆಡ್ನ ಮರ್ಡರ್ ಸದ್ದು ಮಾಡ್ತಾ ಇದೆ. ಆದರೆ ಈ ಸಾವಿಗೆ ಪೊಲೀಸರು ನ್ಯಾಯ ದೊರಕಿಸ್ಕೊಡ್ಲಿ, ಅಪರಾಧಿಗಳನ್ನ ಬಂಧಿಸಲಿ ಅನ್ನೋದೇ ಎಲ್ಲರ ಆಗ್ರಹವಾಗಿದೆ. ಜೊತೆಗೆ ಇದರ ಕುರಿತಾದಂಥ ಪ್ರತಿಯೊಂದು ಅಪ್ಡೇಟ್ಸ್, ಅಂದರೆ ರಾಷ್ಟ್ರ, ರಾಜ್ಯ, ದೇಶ, ಅಂತಾರಾಷ್ಟ್ರೀಯ ಎಲ್ಲ ಥರದ ಸುದ್ದಿಗಳು ಕೂಡ ನಿಮಗೆ ಈಗ ನ್ಯೂಸ್ ಫಸ್ಟ್ ಆ್ಯಪ್ ಮುಖಾಂತರ ಲಭ್ಯವಿದೆ. ಸೊ ಗೂಗಲ್ ಪ್ಲೇಸ್ಟೋರ್ ಹಾಗೂ ಆ್ಯಪ್ ಸ್ಟೋರ್ ಇಲ್ಲಿ ನ್ಯೂಸ್ ಫಸ್ಟ್ ಆ್ಯಪನ್ನು ಡೌನ್ಲೋಡ್ ಮಾಡ್ಕೊಳ್ಳಿ. ನಿಮ್ಮ ಬೆರಳ ತುದಿಯಲ್ಲೇ ಎಲ್ಲ ಸುದ್ದಿಗಳು ಕೂಡ ನೀವು ಪಡಿಬೋದು ಅಂತ ಹೇಳ್ತಾ, ಇದಾಗಿತ್ತು ಇವತ್ತಿನ ವಿಶೇಷ. ಕ್ಷಣ ಕ್ಷಣದ ಮಾಹಿತಿಗಾಗಿ ನೋಡ್ತಾ ಇರಿ ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.